ಬಾಲ್ಯ ವಿವಾಹದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಸ್ಟೂಡೆಂಟ್ನ ಕೇಳ್ತೀನಿ, ಬಾಲ್ಯ ವಿವಾಹ ಅಂದ್ರೇನು ಯಾರಿಗೆ ಗೊತ್ತೈತಿ ಹೇಳ್ತೀರನಮ್ಮ? ಹೇಳ್ರಿ ಯಾರೋ ಒಬ್ರು. ಬಾಲ್ಯ ವಿವಾಹ ಅಂದ್ರೇನು ಹೇಳ್ರಿ. 18 ವರ್ಷದ ಒಳಗಿದ್ದವರಿಗೆ ಮತ್ತೆ ಹೆಣ್ಣುರಿಗೆ 18 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಮತ್ತು 21 ವರ್ಷದೊಳಗಿನ ಗಂಡು ಮಕ್ಕಳಿಗೆ ಮದುವೆ ಆದ್ರೆ ಬಾಲ್ಯ ವಿವಾಹ ಅಂತಾರ. ಇದು ಅಪರಾಧ, ಮಾಡಿದವ್ರಿಗೂ ಅಪರಾಧ, ಮಾಡಿಸ್ಕೊಂಡವ್ರಿಗೂ ಅಪರಾಧ. ಅದು ಮದುವೆಯಲ್ಲಿ ಇನ್ವಾಲ್ವ್ ಆದವ್ರಿಗೆ ಸಭೆಯಲ್ಲಿ ಇದ್ದವ್ರಿಗೂ ಅಪರಾಧ ಆಗ್ತತಿ. ಅವರೆಲ್ಲರೂ ಜೈಲಿಗೆ ಹೋಗ್ತಾರೆ. ಗೊತ್ತಾ ಈ ವಿಷಯ ನಿಮ್ಗೆ? ಮದ್ವೆ ಮಾಡ್ಕೊಂಡು 18 ವರ್ಷದೊಳಗಿನ ಹೆಣ್ಮಗು ಇತ್ತಂದ್ರೆ, 21 ವರ್ಷದ ಮೇಲಿನ ಗಂಡು ಮಗು ಇತ್ತಂದ್ರೆ ಆ ಗಂಡು ಮಗನಿಗೆ ಶಿಕ್ಷೆ ಆಕತಿ, ತಂದೆ ತಾಯಿಗೆ ಶಿಕ್ಷೆ ಆಕತಿ, ಮದ್ವೆಗೆ ಬಂದವ್ರಿಗೆ ಶಿಕ್ಷೆ ಆಕತಿ. ಇದನ್ನು ನೀವು ಫಸ್ಟ್ ತಿಳ್ಕೊಬೇಕು, ಆಯಿತಾ? ಆಮೇಲೆ 21 ವರ್ಷದ ಒಳಗಿನ ಗಂಡು ಮಗು ಇದ್ದು 18 ವರ್ಷದ ಮೇಲಿನ ಹೆಣ್ಮಗು ಇತ್ತಂದ್ರೆ ಆ ಗಂಡು ಮಗುಗೆ ಶಿಕ್ಷೆ ಆಗಲ್ಲ, ಹೆಣ್ಮಗಳಿಗೆ ಶಿಕ್ಷೆ ಆಕತಿ. 18 ವರ್ಷದ 21 ವರ್ಷದ ಗಂಡು ಮಗುನ ಮಾಡ್ಕೊಂತಿರ್ತಾಳಲ್ಲ, ಅವು ಆಗಾಕತ್ತಾವ ಈಗ. ಹಂಗಾಯ್ತಂದ್ರೆ 18 ವರ್ಷ ಮೇಲಿದ್ದ ಹುಡುಗಿಗೆ ಶಿಕ್ಷೆ ಆಕತಿ, ತಂದೆ ತಾಯಿಗೆ ಶಿಕ್ಷೆ ಆಕತಿ, ಮತ್ತು ಮದ್ವೆಗೆ ಬಂದವ್ರಿಗೆ ಎಲ್ಲರಿಗೂ ಶಿಕ್ಷೆ ಆಕತಿ. ಈ ಶಿಕ್ಷೆ ಆಗಬಾರ್ದು ಅಂದ್ರೆ ನೀವು ನಿಮ್ಮಲ್ಲಿ ಯಾರಾದರೂ ಬಾಲ್ಯ ವಿವಾಹ ಆಗ್ತೈತಿ ಅಂತಂದು ಕಂಡು ಬಂದ್ರೆ ನೀವು 1098 ನಂಬರ್ ಗೊತ್ತೈತಲ್ಲ, ಎಲ್ಲರಿಗೂ ಇದು ಸಂಬಂಧ ಪಡ್ತೈತಿ. ನನಗೆ ಅವಳದು ಮದ್ವೆ ಆಗಕತ್ತೈತಿ, ನನಗೆ ಸಂಬಂಧ ಇಲ್ಲ, ನಾನು ಯಾಕೆ ಫೋನ್ ಮಾಡಬೇಕು ಅನ್ನೋದು ನಮ್ಮಲ್ಲಿ ಬರಬಾರ್ದು, ಆಯಿತಾ? ಅವಳಿಗೆ ಇನ್ನೊಬ್ಬಳಿಗೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗೈತಿ ಅಂದ್ರೆ ನೀನು ಚಿಕ್ಕವಳು ಹೋದಲ್ವಾ, ಅವಳಿಗಾಗ ಅನ್ಯಾಯ ನನಗೆ ಆಗಬಾರ್ದು ಅಂತ ತಿಳ್ಕೊಂಡು ನೀನು 1098 ಈ ಸರ್ ಹೇಳಿದರು, ನೀನು ಯಾರಿಗಾದರೂ ಫೋನ್ ಮಾಡಿದ್ರೆ 1098ಕ್ಕೆ ಫೋನ್ ಮಾಡಿದ್ರೆ ನಿನ್ನ ಹೆಸರನ್ನು ಹೇಳಲ್ಲ ಅವರು, ಆಯಿತಾ? ನಿನ್ನ ಹೆಸರು ಹೇಳಲ್ಲ. ಯಾರೋ ಇಲ್ಲಿ ಇಂಥಲ್ಲಿ ಒಂದು ಬಾಲ್ಯ ವಿವಾಹ ಆಗಕತ್ತದ್ರಿ ಮೇಡಮರೇ, ಅದನ್ನು ಬಂದು ನೀವು ನೋಡ್ರಿ ಅಂತ ನೀವು ಫೋನ್ ಮಾಡಿ ಹೇಳಿದ್ರೆ ಅವ್ರು ಬಂದು ನೋಡ್ತಾರೆ ಹೊರತು ನಿನ್ನ ಹೆಸರು ಎಲ್ಲಿ ಹೇಳಲ್ಲ, ಆಯಿತಾ? ಇದನ್ನು ನೀವು ಕಲ್ಕೋಬೇಕು. ಅಕ್ಕಪಕ್ಕ ಇದ್ದವ್ರಿಗೆ ಹೇಳಬೇಕು, ಇಲ್ಲ ಹಿಂಗೆ ಆಗಕತ್ತಂತ ನಮಗೆ ಅಂಗನವಾಡಿ ಅವ್ರು ಹೇಳಿದ್ರು, ಇಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಫೋನ್ ಮಾಡಿರಿ. ನೀನು ಅಲ್ಲಿ ಹೋಗಮ್ಮ, ಸ್ವಲ್ಪ ಅಲ್ಲಿ ನೀವು ಯಾರಿಗಾದ್ರೂ ಗೊತ್ತಿದ್ರೆ ಫೋನ್ ಮಾಡಿರಿ ಅಂತಂದು ಅಕ್ಕಪಕ್ಕದವ್ರಿಗೆ, ನಿಮ್ಮ ಸ್ಟೂಡೆಂಟು, ನಿಮ್ಮ ಫ್ರೆಂಡ್ಸು ಯಾರಿಗಾದ್ರೂ ಗೊತ್ತಿದ್ರೆ ನೀವು ಹೇಳ್ರಿ. ನಿಮ್ಗೆ ಅಷ್ಟ ಗೊತ್ತೈತೆ ಅಂತ ನೀವು ಅಷ್ಟ ಸುಮ್ಮನಿದ್ರೆ ಇನ್ನೊಂದು ಅಲ್ಲಿ ಗೊತ್ತಿಲ್ದವ್ರಿಗೆ ಅಲ್ಲಿ ಮದುವೆ ಆಗ್ತಿರ್ತದೆ, ಗೊತ್ತಾ? ಅಲ್ಲಿ ಆ ಮಗುಗೆ ಅನ್ಯಾಯ ಆಗ್ತಿರ್ತೈತಿ. ಆ ಮಗುಗೆ ಅನ್ಯಾಯ ಆಗ್ಬಾರ್ದಂದ್ರೆ ನಿನ್ನ ಅಕ್ಕಪಕ್ಕ ಇರೋರಿಗೆ ಎಲ್ಲರಿಗೂ ಹೇಳ್ಬೇಕು. ನೀವು ಹೆಣ್ಮಕ್ಳು ರೀ ಎಲ್ಲರೂ ಅಕ್ಕಪಕ್ಕ ಇರೋರಿಗೆ ಎಲ್ಲರಿಗೂ ವಿಷಯ ಗೊತ್ತಿತ್ತಂದ್ರೆ ಆ ಮದುವೆ ಆಗೋದನ್ನು ನಾವು ತಪ್ಪಿಸ್ಬೋದು. ಇನ್ನೊಂದು ಭಾಗ್ಯಲಕ್ಷ್ಮಿ ಬಾಂಡು ಯಾರ್ಯಾರು ಅದಾವ ಕೈ ಎತ್ರಿ. ಭಾಗ್ಯಲಕ್ಷ್ಮಿ ಬಾಂಡು ಇವರೆಲ್ಲರೂ ನೀವು 18 ವರ್ಷದೊಳಗೆ ಮದುವೆ ಆದ್ರಿ ಅಂದ್ರೆ ಆ ದುಡ್ಡು ನಿಮಗೆ ಬರಲ್ಲ, ಗೊತ್ತಾ? ಆ ವಿಷಯ ಗೊತ್ತಾ ನಿಮಗೆ? 18 ವರ್ಷದೊಳಗೆ ಮದುವೆ ಆದ್ರಿ ಅಂದ್ರೆ ಭಾಗ್ಯಲಕ್ಷ್ಮಿ ದುಡ್ಡು ಬರಲ್ಲ. ಅದಕ್ಕೋಸ್ಕರ ಬಾಂಡ್ ಕ್ಯಾನ್ಸಲ್ ಆಗ್ತದೆ. ಅದೇ ದುಡ್ಡು ಅಂದ್ರು ಅದೇ, ಬಾಂಡು ಅಂದ್ರು ಅದೇ. ದುಡ್ಡು ಬರಲ್ಲ, ಬಾಂಡ್ ಕ್ಯಾನ್ಸಲ್ ಆಗ್ತತಿ. ಇದನ್ನ ಗೌರ್ಮೆಂಟು ರಿಜೆಕ್ಟ್ ಅಂತ ತೋರಿಸ್ತೈತಿ. ಯಾಕಂದ್ರೆ ನಿಮ್ದು ಆನ್ಲೈನಲ್ಲಿ ಮದುವೆ ನೀವು ಏನಾದರೂ 18 ವರ್ಷದೊಳಗೆ ಪ್ರೆಗ್ನೆನ್ಸಿ 18 ವರ್ಷದೊಳಗೆ ಮದುವೆ ಆಗಿರ್ತೀರಿ, ಅಷ್ಟರಲ್ಲಿ ನೀವು 18 ವರ್ಷದೊಳಗೆ ಪ್ರೆಗ್ನೆನ್ಸಿ ಅಂದರೆ ಹೊಟ್ಟೆಲ್ಲಿ ಆಗೋದು, ಆ ಥರ ಆಯಿತು ಅಂದ್ರೆ ನಗದಲ್ಲಮ್ಮ ಇದು ವಿಷಯ. ಇದು 18 ವರ್ಷದೊಳಗೆ ಪ್ರೆಗ್ನೆನ್ಸಿ ಆದ್ರಿ ಅಂದ್ರೆ ನಿಮ್ಮದು ಆನ್ಲೈನಲ್ಲಿ, ಈಗೆಲ್ಲ ಆನ್ಲೈನ್ ಬಂದವ, ಆನ್ಲೈನಲ್ಲಿ ಫೀಲ್ಡ್ ಆಗ್ತೈತಿ. ಆಶಾ ಮಾಡ್ತಾರೆ, ಹೌದಲ್ರಿ? ಆಶಾ ಮಾಡ್ತಾರೆ, ಸಿಸ್ಟರ್ ಮಾಡ್ತಾರೆ. ಅದು ನಿಮ್ದು ಆನ್ಲೈನಲ್ಲಿ ನಿಮ್ಗೆ ಹೆಸರು ಹೋಯ್ತಂದ್ರೆ ಅಲ್ಲಿ ಭಾಗ್ಯಲಕ್ಷ್ಮಿಗೆ ಕನೆಕ್ಟ್ ಆಗ್ತೈತಿ. ಕನೆಕ್ಟ್ ಆದಾಗ ನಿಮ್ಮ ದುಡ್ಡು ಬರಲ್ಲ. ಹಾಗಾಗಿ ನೀವು ಏನು ಮಾಡಬೇಕು, ಆದಷ್ಟು ಎಚ್ಚರ ವಹಿಸ್ಬೇಕು. ನಿಮ್ಮ ಫ್ರೆಂಡ್ಸಿಗೂ ಹೇಳ್ಬೇಕು. ನೀವು ಅಷ್ಟೇ ಎಚ್ಚರ ವಹಿಸೋದಲ್ಲ, ನಿಮ್ಮ ಫ್ರೆಂಡ್ಸಿಗೂ ಹೇಳಿ ಈ ಥರ ಐತಿ, ಆ ಭಾಗ್ಯಲಕ್ಷ್ಮಿ ಇರೋರು ಅಷ್ಟ ಅಂತ ತಿಳ್ಕೊಬೇಡ್ರಿ. ಮತ್ತೆ ನೀವು ಸಹ ಇಲ್ಲದೇ ಇರೋರು ಸಹ ಆಗಬಾರ್ದು, ಅದು ಅಪರಾಧ ಐತಿ. ಅದಕ್ಕೆ ನಿಮಗೆ ಯಾಕೆ 18 ವರ್ಷದೊಳಗೆ ಮದುವೆ ಆಗಬಾರ್ದು ಅಂತ ಯಾಕೆ ಹೇಳ್ತಾರೆ ಇವರೆಲ್ಲರೂ? ನೀವು ಅದ್ರ ಬಗ್ಗೆ ತಿಳ್ಕೊಬೇಕೆ. ಯಾಕಂತಂದ್ರೆ ನಿಮ್ಮ ಮೈಂಡು ಮತ್ತು ಬಾಡಿ ಬೆಳೆದಿರೋದಿಲ್ಲ. ಮೈಂಡ್ ಅಂದ್ರೇನು ಬುದ್ಧಿಶಕ್ತಿ, ಬಾಡಿ ಅಂದ್ರೇನು ದೇಹ. ನಮ್ಮ ದೇಹ ಬುದ್ಧಿಶಕ್ತಿ ಬೆಳೆದಿರೋದಿಲ್ಲ. ಅದಕ್ಕೋಸ್ಕರ ನಾವು ಬೇಗ ಮದುವೆ ಆದ್ವಿ ಅಂದ್ರೆ ಮೈಂಡ್ ಹಾಳಾಗ್ತತಿ. ಅತ್ತಿ ಕಿರಿಕಿರಿ ಕೊಡ್ತಾಳ, ಮಾವ ಕಿರಿಕಿರಿ ಕೊಡ್ತಾನೆ, ಗಂಡ ಚಾ ತಂಬ, ಊಟ ತಂಬ, ಅದು ತಂಬ, ಇದು ತಂಬ ಅನ್ನೋವಾಗ ನಿಮಗೇನಾಗ್ತತಿ, ಉಂಡಾಡೋ ವಯಸ್ಸು ನಗತಿ. ಯಾಕ ನಾ ಏನು ಹೇಳಾಗ್ತದೆ?
ವಯಸ್ಸಲ್ಲಿ ನಿಮಗೆ ಕಿರಿಕಿರಿ ಆಯ್ತಂದ್ರೆ ಅದೇ ಅದಕ್ಕೋಸ್ಕರ ಈ ಥರ ಬೇಗ ಮದುವೆ ಆಗಬಾರ್ದು ಅಂತ ಹೇಳಲ್ಲ. ಆಯಿತಾ? ಅರ್ಥ ಆಯ್ತಾ? ಇದನ್ನೆಲ್ಲ ನಿಮ್ಮವರಿಗೆ ತಿಳಿಸಿ ಹೇಳ್ರಿ. ನಾನು ಇದ್ರ ಬಗ್ಗೆ ಹೈಸ್ಕೂಲ್ಗೆ ಹೋಗಿ ಸುಮಾರು ಸರಿ ನಾನು ಪಾಠ ಮಾಡಿದ್ದೀನಿ. ಅವರೆಲ್ಲ ತಿಳ್ಕೊಂಡಾರ. ಇಲ್ಲಿ ನನಗೆ ಇವತ್ತು ಅವಕಾಶ ಸಿಕ್ತು. ಇದ್ರ ಬಗ್ಗೆ ನನಗೆ ಎಷ್ಟು ಗೊತ್ತು ಅಷ್ಟು ಹೇಳಿದ್ದೀನಿ. ನಿಮ್ಮ ಅಕ್ಕಪಕ್ಕದವ್ರಿಗೆಲ್ಲರಿಗೂ ಹೇಳ್ರಿ. ನಿಮ್ಮ ಸ್ಟೂಡೆಂಟ್, ನಿಮ್ಮ ಮಕ್ಕಳಿಗೆ, ಮನೆಯಲ್ಲಿರೋ ಹೆಣ್ಮಕ್ಳು, ನಿಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ತಿಳಿಸಿ ಹೇಳ್ರಿ. ನಿಮ್ಮ ಸ್ಟೂಡೆಂಟ್ಗಳು, ನಿಮ್ಮ ಅಕ್ಕ ತಂಗಿರಿಗೆ ಹೇಳ್ಬೇಕು ನೀವು, ಹಿಂಗೈತಂತ ನಮ್ಮ ಅಂಗನವಾಡಿಯವ್ರು ಹೇಳಿದ್ರು, ನೋಡೋದ್ರ ಬಗ್ಗೆ ತಿಳ್ಕ, ಇಂದು ಭಾಗ್ಯಲಕ್ಷ್ಮಿ ಬಾಂಡ್ ಐತಿ, ಇನ್ನು ಸಣ್ಣಕ್ಕಿದ್ದೀವಿ, ಈ ಥರ ಎಲ್ಲ ತಿಳಿಸಿ ಹೇಳಿ. ಬಾಲ್ಯ ವಿವಾಹ ಆಗಬಾರ್ದು, ಇದರಿಂದ ನಿನಗೆ ತೊಂದರೆ ಐತಿ, ನಮ್ಮ ತಂದೆ ತಾಯಿಗೂ ತೊಂದರೆ ಐತಿ ಅಂತೆಲ್ಲ ನೀವೆಲ್ಲ ತಿಳಿಸಿ ಹೇಳ್ಬೇಕು. ನಾನು ಇವತ್ತು ಏನು ಹೇಳೇನಲ್ಲ ನಿಮ್ಮ ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ಹೇಳಿ. ಆಯಿತಾ? ನನ್ನ 2 ಮಾತು ಮುಗಿಸಿ ಎಲ್ಲರಿಗೂ ಧನ್ಯವಾದ ತಿಳಿಸಿ.